ಪ್ರತಿದಿನದ ಹಾಗೆ ಶಿವು ಸ್ಕೂಲ್ನಿಂದ ಮನೆಗೆ ಬಂದು ಅವನು ರೂಮಿಗೆ ಹೋಗ್ತಾನೆ. ಆದರೆ ರೂಮಿನಿಂದ ಹೊರಗಡೆನೆ ಬರೋದಿಲ್ಲ. ಅವರ ಅಮ್ಮ ಸ್ಕೂಲ್ ಹೋಮ್ವರ್ಕ್ ಮಾಡ್ತಿರಬಹುದು ಅಂತ ಅವರಷ್ಟು ಯೋಚನೆ ಮಾಡೋಲ್ಲ. ಸ್ವಲ್ಪ ಸಮಯ ಬಿಟ್ಟು ಹಾಲು ಕೊಡೋಕೆ ಅಂತ ಅವನ ರೂಮಿಗೆ ಹೋದಾಗ ಅವನು ರೂಮಲ್ಲಿರ್ಲಿಲ್ಲ. ಎಲ್ಲಿಗೆ ಹೋದ ಇವನು ಅಂತ ಹಿಂದೆ ತಿರುಗಿಸ್ತರಲ್ಲಿ ಮಂಚದ ಕೆಳಗಿಂದ ಮಾತಾಡ್ತಿರೋ ಶಬ್ದ ಬರುತ್ತೆ. ಕೆಳಗೆ ಬಗ್ಗಿ ನೋಡಿದಾಗ ಶಿವು ಒಬ್ಬನೇ ಮಂಚದ ಕೆಳಗೆ ಮಲಗಿ ಮಾತಾಡಿದ್ದ. ಅವರಮ್ಮ, ಶಿವು ಕೆಳಗಡೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅವನು ಸಿಟ್ಟಿನಿಂದ ಅಮ್ಮನ ಕಡೆಗೆ ನೋಡಿದಾಗ ಪೂರ್ತಿ ಮುಖ ಕೆಂಪು ಮತ್ತು ಭಯಂಕರವಾಗಿತ್ತು. ಅವನು ಕಿರಿಚುತ್ತಾ ಕೈಯಿಂದ ಮಂಚವನ್ನು ಎತ್ತುತ್ತಾನೆ. ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ಕಥೆ 12 ವರ್ಷದ ಶಿವು, ಅವನ ಅಮ್ಮ ಮತ್ತು ತಂದೆಯ ಕಥೆ. 2022 ಮಾರ್ಚ್ ತಿಂಗಳಲ್ಲಿ ಪ್ರತಿದಿನದ ಹಾಗೆ ಶಿವು ಸ್ಕೂಲಿಗೆ ಹೋಗಿ ಬರುವಾಗ ರಸ್ತೆ ಮೇಲೆ ಒಂದು ಕಪ್ಪು ಗೊಂಬೆಯ ಮೇಲೆ ನಿಂಬೆಹಣ್ಣು ಇಟ್ಟು ಪಿನ್ನಿ ಚುಚ್ಚಿರೋದು ನೋಡ್ತಾನೆ. ಅವನ ಸುತ್ತಮುತ್ತ ಯಾರೂ ಇರೋಲ್ಲ. ಆ ಗೊಂಬೆಯ ಬಗ್ಗೆ ಅಪರಿಚಿತ ಶಿವು ಕಾಲಿನಿಂದ ಜೋರಾಗಿ ಒದಿತಾನೆ. ಅವನಿಗೆ ಊಹೆಯೂ ಇರೋದಿಲ್ಲ ಅವನು ಆ ರೀತಿ ಮಾಡಿರೋದು ಸಾಧಾರಣ ಗೊಂಬೆಯನ್ನಲ್ಲ, ಮಾಟಮಂತ್ರ ಮಾಡಿಸಿದ ಗೊಂಬೆ ಅಂತ. ಅದಾದ ಮೇಲೆ ಒಂದು ರಾತ್ರಿ ಎಲ್ಲರೂ ಮಲಗಿರುವಾಗ ಅವರಮ್ಮ ಮಧ್ಯರಾತ್ರಿ ನೀರು ಕುಡಿಯಲು ಎದ್ದಾಗ ರೂಮಲ್ಲಿ ಅವರ ಮಗ ಇರೋದಿಲ್ಲ. ಅವರಮ್ಮ, ಶಿವು ಶಿವು ಎಲ್ಲಿದ್ಯಾ ಅಂತ 2 ಸಲ ಕೂಗಿದ್ರೂ ಅವನ ಶಬ್ದ ಬರೋದಿಲ್ಲ. ಶಿವನ ಅಪ್ಪ ಕೂಡ ನಿದ್ರೆಯಿಂದ ಎದ್ದು ಇಬ್ಬರೂ ಅವರ ಮಗನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಬ್ಬರು ಹುಡುಕ್ತಾ ಮನೆ ಹೊರಗಡೆ ಹೋಗ್ತಾರೆ. ಹೊರಗಡೆ ದೂರದಲ್ಲಿ ಅವನ ಮಗ ಎಲ್ಲಿಗೂ ನಡ್ಕೊಂಡು ಹೋಗ್ತಾ ಇದ್ದ. ಇಬ್ಬರು ಅವನ ಹಿಂದೆ ಕೂಗುತ್ತಾ ಹೋದಾಗ ಆ ಹುಡುಗ ಸ್ಮಶಾನದ ಒಳಗಡೆ ಹೋಗಿ ಸಮಾಧಿಗಳ ಮಧ್ಯದಲ್ಲಿ ಕುಳಿತುಕೊಳ್ತಾನೆ. ಇಬ್ಬರಿಗೂ ತುಂಬಾ ಗಾಬರಿಯಾಗುತ್ತೆ. ಶಿವು, ನಿನ್ನ ಇಲ್ಲಿ ಯಾರು ಕರ್ಕೊಂಡು ಬಂದಿದ್ದಾರೆ, ಇಲ್ಲಿ ಯಾಕೆ ಬಂದೆ ಅಂತ ಕೇಳಿದ್ರೂ ಏನೂ ಮಾತನಾಡದೆ ಬೆಹೋಶ್ ಆಗ್ತಾನೆ. ಅವನನ್ನ ಇಬ್ಬರು ಸ್ಮಶಾನದಿಂದ ಎತ್ತುಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಮಲಗಿಸ್ತಾರೆ. ಶಿವನ ಅಪ್ಪನಿಗೂ ಅಮ್ಮನಿಗೂ ಏನೂ ಅರ್ಥವಾಗೋಲ್ಲ, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ. ಅದಾದ ಮೇಲೆ 2 ದಿವಸ ಅವನಿಗೆ ತುಂಬಾ ಜ್ವರ ಬರುತ್ತೆ. ಅವನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರೂ ಸರಿ ಹೋಗಲ್ಲ. ಪ್ರತಿದಿನ ಅವನ ಆರೋಗ್ಯ ತುಂಬಾ ಕೆಡೋದಕ್ಕೆ ಶುರುವಾಗುತ್ತೆ. ಅವನಿಗೆ ಸಿಟಿಯಲ್ಲಿರೋ ಎಲ್ಲ ಹಾಸ್ಪಿಟಲಿಗೂ ತೋರಿಸಿದ್ರೂ ಎಲ್ಲ ಟೆಸ್ಟ್ಗಳಲ್ಲಿ ನಾರ್ಮಲ್ ಅಂತಾನೆ ಬರುತ್ತೆ. ಆದರೆ ಮುಖ್ಯ ಕಾರಣ ಏನು ಅಂತ ಅವನ ಅಪ್ಪ ಅಮ್ಮನಿಗೆ ಗೊತ್ತೇ ಇರಲಿಲ್ಲ. ಒಂದಾದ ನಂತರ ಒಂದು ಹಾಸ್ಪಿಟಲ್ಗಳು ಚೇಂಜ್ ಮಾಡ್ತಾ ಹೋದ್ರು. ಈ ಕಡೆ ಶಿವನ ಅಪ್ಪ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಅವನನ್ನ ಕೆಲಸದಿಂದಾನೂ ತೆಗೆದ್ರು. ಮುಂದೆ ಹಾಸ್ಪಿಟಲಿಗೆ ಖರ್ಚು ಮಾಡಬೇಕಾದ್ರೂ ಮನೆ ಮಾರೋ ಪ್ರಸಂಗ ಬಂದಿತ್ತು. ಅವರು ಮನೆ ಮಾರಿಯಾದ್ರೂ ಮಗನನ್ನ ಉಳಿಸಿಕೊಳ್ಳಬೇಕು ಅಂತ ಅಂತಾರೆ. ಆದರೆ ಆವತ್ತು ಡಾಕ್ಟರ್ ಹೇಳ್ದ, ನಿಮ್ಮ ಮಗನ ಎಲ್ಲ ಒಳಭಾಗದ ಅಂಗಗಳು ಫೇಲ್ ಆಗಿವೆ, ಇನ್ನು ಕೆಲವು ದಿನಗಳಷ್ಟೇ ನಿಮ್ಮ ಮಗ ಉಳಿಯೋದು ಅಂತ ಅಂತಾರೆ. ಅವನ ಅಪ್ಪ ಮತ್ತು ಅಮ್ಮನಿಗೆ ಜೀವವೇ ಹೋದಂತಾಗುತ್ತೆ. ತುಂಬಾ ದುಃಖದ ಸಂಗತಿ. ಅವರು ಶಿವನ ಮನೆಗೆ ಕರೆದುಕೊಂಡು ಬಂದು ಇರ್ತಾರೆ. ಒಂದು ದಿನ ಅವರ ಪಕ್ಕದ ಮನೆಯವರು ಶಿವನ ನೋಡಲು ಬಂದಾಗ ಅವರಿಗೆ ಒಬ್ಬ ತಾಂತ್ರಿಕನ ಬಗ್ಗೆ ಹೇಳ್ತಾರೆ. ಇಬ್ಬರೂ ಈ ಭೂತಪ್ರೇತ ಬಿಡಿಸುವವರನ್ನೆಲ್ಲ ನಂಬೋಲ್ಲ. ಆದರೆ ಅವರಿಗೆ ಬೇರೆ ದಾರಿಯೂ ಇರಲಿಲ್ಲ. ಅವರು ಆ ತಾಂತ್ರಿಕನನ್ನ ಕಾಲ್ ಮಾಡಿ ಮಾತಾಡ್ತಾರೆ. ಅವನು ಕಾಲ್ನಲ್ಲಿ ಹೇಳ್ತಾನೆ, ನೀವು ರಾತ್ರಿ ಮಲಗುವಾಗ ನಿಮ್ಮ ಮಗನ ತಲೆದಿಂಬಿನ ಕೆಳಗೆ ಒಂದು ನಿಂಬೆಹಣ್ಣನ್ನು ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿ ಇಡಿ. ಬೆಳಿಗ್ಗೆ ಅದು ಯಾವ ಬಣ್ಣಕ್ಕೆ ಬರುತ್ತದೆ ನನಗೆ ಹೇಳಿ ಅಂತ ಅಂದ. ಅವರು ಹಾಗೆ ಮಾಡ್ತಾರೆ. ಬೆಳಿಗ್ಗೆ ತಲೆದಿಂಬು ಸರಿಸಿ ನೋಡಿದಾಗ ಆ ನಿಂಬೆಹಣ್ಣು ಪೂರ್ತಿ ಕಪ್ಪು ಬಣ್ಣಕ್ಕೆ ಬರುತ್ತೆ. ಅದನ್ನ ಇವರು ಆ ತಾಂತ್ರಿಕನಿಗೆ ತಿಳಿಸಿದ ತಕ್ಷಣವೇ ತಾಂತ್ರಿಕ ಇವರ ಮನೆ ಕಡೆ ಹೊರಡ್ತಾರೆ. ತಾಂತ್ರಿಕ ಇವರ ಮನೆಗೆ ಬಂದು ಶಿವನ ರೂಮಿಗೆ ಹೋಗಿ ಮಾತಾಡುವಾಗ ಶಿವು ತಾಂತ್ರಿಕನನ್ನ ನೋಡಿ ಸಿಟ್ಟಿನಿಂದ ಕಿರಿಚೋದಕ್ಕೆ ಶುರು ಮಾಡ್ತಾನೆ. ತಾಂತ್ರಿಕ ಶಿವನ ಕೈಗಳನ್ನು ಹಿಡಿದುಕೊಳ್ಳಿ ಅಂತ ಹೇಳ್ತಾರೆ. ಇಬ್ಬರು ಶಿವನ ಕೈಗಳನ್ನು ಹಿಡಿದುಕೊಳ್ತಾರೆ. ತಾಂತ್ರಿಕನು ಶಿವನ ಹೊಟ್ಟೆಯ ಮೇಲೆ ಕೈಯಿಟ್ಟು ಮಂತ್ರಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಶಿವು ಜೋರಾಡಿ ಕಿರಿಚೋದಕ್ಕೆ ಶುರು ಮಾಡ್ತಾನೆ. ಅವನ ಧ್ವನಿಯಿಂದ ಮಂಚವೇ ಅಲ್ಲಾಡೋಕೆ ಶುರುವಾಗುತ್ತೆ. ಆ ರಾತ್ರಿ ತುಂಬಾ ಭಯಾನಕವಾಗಿತ್ತು. ತುಂಬಾ ಹೊತ್ತಿನ ಮಂತ್ರಗಳ ಪಠನೆಯ ನಂತರ ಮತ್ತೆ ಶಿವು ಬೆಹೋಶಾದ. ತಾಂತ್ರಿಕ ಅವನ ಅಪ್ಪ ಅಮ್ಮನಿಗೆ, ನಿಮ್ಮ ಮಗ ಶಾಲೆಯಿಂದ ಬರುವಾಗ ರಸ್ತೆಯಲ್ಲಿದ್ದ ಒಂದು ಮಾಟಮಂತ್ರ ಮಾಡಿದ ಗೊಂಬೆಯನ್ನು ಕೆಣಕಿದ್ದಾನೆ. ಅದರಲ್ಲಿ 80 ವರ್ಷದ ಒಬ್ಬ ಮುದುಕನ ಆತ್ಮವನ್ನು ದಿಗ್ಬಂಧನ ಮಾಡಿದರು. ನಿಮ್ಮ ಮಗ ಅದನ್ನ ಕಾಲಿನಿಂದ ಮುಟ್ಟಿದಾಗ ಅದರಲ್ಲಿರುವ ಆತ್ಮ ನಿಮ್ಮ ಮಗನ ಒಳಗಡೆ ಬಂದಿತ್ತು. ಅದಕ್ಕೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಶಿವನ ಕೈಗೆ ಮಂತ್ರದಿಂದ ದಾರ ಕಟ್ಟಿ ಅವರಿಗೆ ನಿಮ್ಮ ಮನೆ ದೇವರಿಗೆ ಮತ್ತು ನಿಮ್ಮ ಹಿರಿಯರಿಗೆ ಪ್ರತಿದಿನ ಪೂಜೆ ಮಾಡಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಶಿವು ಇವಾಗ ಪೂರ್ತಿ ನಾರ್ಮಲ್ ಆಗಿದ್ದ ಮತ್ತು ಅಪ್ಪ ಅಮ್ಮ ಅಂತ ಕನವರಿಸ್ತಿದ್ದ. ಇವಾಗ ಅವರ ಫ್ಯಾಮಿಲಿ ಯಾವುದೇ ತೊಂದರೆ ಇಲ್ಲದೆ ಖುಷಿಯಿಂದ ಇದ್ದಾರೆ. ನಾವು ಕೂಡ ರಸ್ತೆಯಲ್ಲಿ ಹೋಗುವಾಗ ಮಾಟ ಮಾಡಿ ಎಸೆದ ಗೊಂಬೆಗಳು ಅಥವಾ ನಿಂಬೆಹಣ್ಣುಗಳು ಕಾಣಿಸುತ್ತವೆ. ಆದರೆ ಕೆಲವರು ಅದರ ಅರಿವಿದ್ದು ಅವುಗಳ ತಂಟೆಗೆ ಹೋಗೋಲ್ಲ. ಕೆಲವರು ಅದರ ಅರಿವಿಲ್ಲದೆ ಸಮಸ್ಯೆಯಲ್ಲಿ ಸಿಲುಕುತ್ತಾರೆ. ವಿಡಿಯೋ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಹಾಗೆ ಹಾರರ್ ಲವರ್ ಫ್ರೆಂಡ್ಗೆ ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಮತ್ತೊಂದು ಭಯಾನಕ ವಿಡಿಯೋನಲ್ಲಿ.